ಚಾಕು ಇರಿತ ಪ್ರಕರಣದಲ್ಲಿ ಮುನ್ನೆಲೆಗೆ ಬಂದಿದ್ದಂತಹ ಸೈಫ್ ಅಲಿ ಖಾನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಬ್ರೇಕಿಂಗ್ ಲಭ್ಯವಾಗಿದೆ. ಪ್ರಾಣ ಉಳಿಸಿದವನಿಗೆ ಸೈಫ್ ಅಲಿ ಖಾನ್ ಕೊಟ್ಟಿದ್ದೆಷ್ಟು ಗೊತ್ತಾ? ಲಕ್ಷ ಲಕ್ಷ ಅಲ್ಲ, ಕೋಟಿ ಕೋಟಿನೂ ಅಲ್ಲ, ಅದಕ್ಕೂ ಮೇಲೂ. ಹಾಗಾದ್ರೆ ಎಷ್ಟು? ಇದೀಗ ಚರ್ಚೆ ಆಗ್ತಾ ಇದೆ. ಅರ್ಧರಾತ್ರಿಯಾಗಿತ್ತು. ಸೈಫ್ ಅಲಿ ಖಾನ್ ಬೆಡ್ ಮೇಲೆ ಮಲ್ಕೊಂಡಿದ್ರು. ಆಗಂತಕನೊಬ್ಬ ಮಾಸ್ಕ್ ಧರಿಸಿದ್ದ. ಬಲಗೈಯಲ್ಲಿ ಚಾಕು ಹಿಡ್ಕೊಂಡು ಎದ್ವಾ ತದ್ವಾ ಒಂದೇ ಕಡೆಗೆ 3 ಬಾರಿ ಇರಿದಿದ್ದ. ರಕ್ತದ ಮಡುವಿನಿಂದ ಮಲಗಿದ್ದ ಸೈಫ್ ಅಲಿ ಖಾನ್ಗೆ ಏನಾಗ್ತಾ ಇದೆ ಅನ್ನೋಷ್ಟರಲ್ಲಿ ಮಗ ಇಬ್ರಾಹಿಂ ಅಲ್ಲಿ ಇಲ್ಲಿ ಹುಡುಕಾಡ್ದ, ತಡಕಾಡ್ದ. ತಂದೆಯನ್ನ ಆಸ್ಪತ್ರೆಗೆ ಸೇರಿಸ್ಬೇಕೇನು ಮಾಡಬೇಕು? ಅರ್ಧ ರಾತ್ರಿಯಲ್ಲಿ ಸೈಫ್ ಅಲಿ ಖಾನ್ ಮನೆ ಮುಂದೆ ವಾಹನ ಸಂಚಾರ ಇರಲಿಲ್ಲ, ಜನಸಂಚಾರವೂ ಇರಲಿಲ್ಲ. ಮಗ ಗೊಂದಲಕ್ಕೀಡಾದ. ಆಚೆ ಈಚೆ ಗಮನಿಸ್ತಾನೆ, ಓಡಾಡ್ತಾನೆ, ಏನು ಕಾಣ್ತಾ ಇಲ್ಲ. ದೂರದಲ್ಲೊಂದು ಆಟೋ ಬರ್ತಾ ಇರುತ್ತೆ. ಅದು ಈ ಭಜನ್ ಸಿಂಗರ ಆಟೋ. ಪಾಪ ಬಡಪಾಯಿ ರಾತ್ರಿ ಹೊತ್ತು ಡಬಲ್ ಸಿಗುತ್ತೆ ಅಂತ ಹೇಳಿ ಕೆಲಸ ಮಾಡ್ತಿದ್ನೇನು. ಪುಣ್ಯಕ್ಕೆ ಇಬ್ರಾಹಿಂ ಕಣ್ಣಿಗೆ ಈ ಭಜನ್ ಸಿಂಗ್ ಕಾಣಿಸಿಕೊಳ್ತಾನೆ. ತಂದೆಗೆ ಚಾಕು ಇರಿತ ಆಗಿದೆ, ತಕ್ಷಣ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ಮಗ ಹೇಳ್ದ. ಆಸ್ಪತ್ರೆಗೆ ಕರೆದುಕೊಂಡು ಹೋಗೋದಕ್ಕೆ ಭಜನ್ ಸಿಂಗ್ ಒಪ್ಪಿಗೆ ಕೊಟ್ಟ. ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಸೈಫ್ ಕೂತಿದ್ದು ಈ ಬಡಪಾಯಿ ಆಟೋ ಒಳಗೆ. ಹಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು. ಇನ್ನೇನು ಚೇತರಿಕೆಯಾಗಬೇಕು. ಭಜನ್ ಸಿಂಗಿಗೆ ಖಾಸಗಿ ಸಂಸ್ಥೆಗಳೆಲ್ಲ ಶಾಲ್ ಹೊದಿಸಿ ಸನ್ಮಾನ ಮಾಡಿದ್ರು. ಅದಾದ ಮೇಲೆ ಟ್ರೀಟ್ಮೆಂಟ್ ಪಡ್ಕೊಂಡು ಗಟ್ಮುಟ್ಟಾಗಿ ಸೈಫ್ ಅಲಿ ಖಾನ್ ಆಸ್ಪತ್ರೆಯಿಂದ ಹೊರಬಂದ್ರು. ನನ್ನನ್ನು ಕಾಪಾಡಿದವನನ್ನು ಭೇಟಿಯಾಗಬೇಕು ಅಂತ ಹೇಳಿ ಭಜನ್ ಸಿಂಗ್ರನ್ನ ಭೇಟಿ ಮಾಡಿದ್ರು. ಭೇಟಿ ಮಾಡಿದ ನಂತರ ಆಗಿದ್ದೇನು? ಭೇಟಿ ಮಾಡಿದ ಮೇಲೆ ಆತನಿಗೇನಾದರೂ ಗಿಫ್ಟ್ ಕೊಟ್ರ? ಎಸ್, ಇದು ಸೈಫ್ ಅಲಿ ಖಾನ್ಗೆ ಸಂಬಂಧಪಟ್ಟಂತಹ ಗಿಫ್ಟ್ ಕೊಟ್ಟ ಬಗ್ಗೆ ಒಂದಷ್ಟು ಬ್ರೇಕಿಂಗ್ ಕೂಡ ಲಭ್ಯವಾಗಿದೆ. ಹಾಗಾದ್ರೆ ಸೈಫ್ ಅಲಿ ಖಾನ್ ಕೊಟ್ಟಿದ್ದೆಷ್ಟು? ಬಾಲಿವುಡ್ ಕುಬೇರನಿಂದ ಈ ಗಿಫ್ಟ್ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆಸ್ಪತ್ರೆಗೆ ಸೇರಿಸಿದ್ದ ಭಜನ್ ಸೈಫ್ ಬಳಿ ಆಟೋ ಬಾಡಿಗೆ ಕೇಳಿರಲಿಲ್ಲ. ಮಾನವೀಯತೆ ಮೆರೆದಿದ್ದ ಆಟೋ ಡ್ರೈವರ್ಗೆ ದೇಶದಾದ್ಯಂತ ಪ್ರಶಂಸೆಗಳು ವ್ಯಕ್ತವಾಗಿದೆ. ಆದರೆ ಅಂತಹ ವ್ಯಕ್ತಿಗೆ ಸೈಫ್ ಕೊಟ್ಟ ಹಣವೆಷ್ಟು ಗೊತ್ತಾ? ಆಟೋ ಚಾಲಕನನ್ನ ಭೇಟಿ ಮಾಡಿದ ಸೈಫ್ ಅಲಿ ಕೊಟ್ಟಿದ್ದೆಷ್ಟು? ಭೇಟಿ ಮಾಡಿದ ಸೈಫ್ ಕೊಟ್ಟಿದ್ದು ಬರೀ 50,000 ಮಾತ್ರ. ಅದಕ್ಕಿನ್ನೂ 5 ರೂಪಾಯಿ ಹಾಕ್ಬಿಟ್ಟು ಅವನಿಗೆ ಕೊಡಬೇಕಿತ್ತು. ಹಿಡ್ಕೊಳಪ್ಪ ನೀನೇ, ನನಗೆ ಬೇಡ ಅಂತ ಹೇಳಿ. ಸೈಫ್ ಅಲಿ ಖಾನ್ನ ಜೀವಕ್ಕೆ ಇರುವಂಥ ಬೆಲೆ ಇಷ್ಟೇನಾ? ಪಾಪ ಆಟೋ ಡ್ರೈವರು, ಅವನಿಗೂ ಒಂದು ಬೇರೆ ತರಹದ ಆರ್ಥಿಕವಾದ ಸಮಸ್ಯೆಗಳಿರ್ತಾವೆ. 3 ಬಾರಿ ಒಂದೇ ಕಡೆ ತಿವಿಯಲಾಗಿತ್ತು ಚಾಕುವನ್ನು. ಅಂತಹ ಪರಿಸ್ಥಿತಿಯಲ್ಲೂ ಕೂಡ ಅರ್ಧ ರಾತ್ರಿಯಲ್ಲಿ ಆಸ್ಪತ್ರೆಗೆ ಸೇರಿಸಿದ್ದ. ಅದು ಆತನ ಮಾನವೀಯತೆ ಮತ್ತು ದೊಡ್ಡ ಗುಣ ಬಿಡಿ. ಅದಾದ ಮೇಲೆ ಆಸ್ಪತ್ರೆಗೆ ಸೈಫ್ರನ್ನ ಕರ್ಕೊಂಡು ಹೋಗಬೇಕಾದ್ರೆ ಬಾಡಿಗೆ ಕೂಡ ಕೇಳಲಿಲ್ವಂತ ಈ ಮನುಷ್ಯ. ಪಾಪ ಮಾನವೀಯತೆ ಮೆರೆದಿದ್ದ ಅಂತಹ ವ್ಯಕ್ತಿಗೆ ಸೈಫ್ ಅಲಿ ಖಾನ್ ಹುಡುಕ್ಬಿಟ್ಟು ಕೊಟ್ಟಿದ್ದು ಬರೀ 50,000. ಅದಕ್ಕಿನ್ನೂ ಒಂದು 10 ರೂಪಾಯಿ ಸೇರಿಸ್ಬಿಟ್ಟು ಆಟೋ ಡ್ರೈವರ್ ಕೊಡಬೇಕಿತ್ತು, ಹಿಡ್ಕ ನೀನೆ ಅಂತ, ಮನೆಗೇನಾದರೂ ಇಂಟೀರಿಯರ್ ಹಾಕ್ಸೋಕ್ಕಾಗುತ್ತೆ ಅಂತ. ಹಂಗಂದ್ರೆ ಸೈಫ್ ಜೀವಕ್ಕೆ ಬೆಲೆ ಇಷ್ಟೇನಾ ಅಂತ. ಅದರ ಅರ್ಥ ಪಾಪ ಮಾನವೀಯತೆ ಮೆರೆದಿದ್ದಂಥ ಒಬ್ಬ ಆಟೋ ಚಾಲಕನಿಗೆ ಅದಕ್ಕಿಂತ ಹೆಚ್ಚಾಗಿ ಹಣ ಕೊಡ್ಬೋದಾಗಿತ್ತು. ಆದರೆ ಸೈಫಿಗೆ ಆ ಶಕ್ತಿ ಇದೆ, ದೇವರು ಕೊಟ್ಟಿದ್ದಾನೆ. ಆದರೂ ನೋಡಿ, ಇಲ್ಲಿ ಶ್ರೀಮಂತ ಬಡವ, ಈ ಇಬ್ಬರಲ್ಲಿ ಗೆದ್ದಿದ್ದು ಬಡವ. ಆಟೋ ಡ್ರೈವರ್ ಗೆದ್ದ. ಸೈಫ್ ಅಲಿ ಖಾನ್ ಜೊತೆ ಬಾಡಿಗೆ ಕೇಳಿರಲಿಲ್ವಂತೆ ಅವತ್ತಿನ ದಿನ. ಪಾಪ ಜೀವ ಉಳ್ಕೊಂಡ್ರೆ ಉಳ್ಕೊಳ್ಳಿ ಅಂತ ಹೇಳಿ ಬಿಟ್ಟಿದ್ರಂತೆ. ಆದರೆ ಹುಡುಕಿ ಕೊಟ್ಟಿದ್ದ ಹಣ ಬಾಲಿವುಡ್ನ ಕುಬೇರ ಕೊಟ್ಟಿದ್ದು ಬರೀ 50,000. ಒಟ್ಟಾರೆ ಇವ್ರನ್ನ ಸೈಫ್ ಅಂತ ಹೇಳಬೇಡಿ, ಕಂಜೂಸ್ ಸೈಫ್ ಅಂತ ಹೇಳಿ ಅಂತ ಕಾಮೆಂಟ್ನಲ್ಲಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಆಟೋ ಡ್ರೈವರ್ ಪರ ದೇಶದಾದ್ಯಂತ ಪ್ರಶಂಸೆಗಳು ಕೂಡ ವ್ಯಕ್ತವಾಗ್ತಾ ಇರುವಂತಹದ್ದು.